ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನದರ್ಶಿಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ನಾವು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 5 ಚಾಪ್ಟರ್ಗಳನ್ನ ಕಂಪ್ಲೀಟ್ ಆಗಿ ನೋಡಿದ್ದೇವೆ. ಇವತ್ತು ನಾವು 6ನೇ ಚಾಪ್ಟರ್ ಅನ್ನ ನೋಡೋಣ, ಅದುವೇ ಸಾಮಾಜಿಕ ಆರೋಗ್ಯ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ PSTR, GPSTR ಮತ್ತೆ HSTR ಗೆ ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರೋ ಅವರಿಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ನಿಮ್ಗೊಂದು ವಿಚಾರ ಗೊತ್ತಿರಲಿ, ಈ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಎಲ್ಲೂ ಕೂಡ ಅಂತ ಒಳ್ಳೆ ಸೋರ್ಸ್ ಸಿಕ್ಕಿಲ್ಲ. ಆದ್ರೂ ಕೂಡ ನಮ್ಮ ಟೀಮ್ ಏನು 1 to 10 ಮೌಲ್ಯ ಶಿಕ್ಷಣ ಬುಕ್ಸ್ ಏನಿದೆ ಅದನ್ನು ತೆಗೆದುಕೊಂಡಿದೆ. ಅದ್ರ ಜೊತೆಗೆ ಬೇಕಾದಂತಹ ಬೇರೆ ಎಲ್ಲೆಲ್ಲ ಸರ್ಚ್ ಮಾಡಿ ಎತ್ತಬಹುದೋ ಅಲ್ಲೆಲ್ಲ ಸರ್ಚ್ ಮಾಡಿ ಎತ್ತಿದೆ. ಸೊ ಒಂದು ಅತ್ಯುತ್ತಮ PDF ಆಗಿ ಮಾಡಿ ಕೊಟ್ಟಿರುವಂತದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ PDF ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ನೀವು ಬೈ ಮಾಡಬಹುದು. ನನ್ನ ಪ್ರಕಾರ ಇದು ಬೆಸ್ಟ್ PDF ಅನ್ಸುತ್ತೆ, ಅಂದ್ರೆ ಟೀಮ್ ಕೊಟ್ಟಿರುವಂತದ್ದು. ಈ PDF ಬೇಕಾದ್ರೆ ಹೇಗೆ ಪಡ್ಕೊಳ್ಳೋದು ಅದೆಲ್ಲವನ್ನ ಕ್ಲಾಸ್ನ ಮಧ್ಯದಲ್ಲಿ ಹೇಳೋಣ ಅಂತ ಹೇಳ್ತಾ ಶುರು ಮಾಡೋಣ. ಅಧ್ಯಾಯ 6, ಸಾಮಾಜಿಕ ಆರೋಗ್ಯ. ಇದರಲ್ಲಿ ಬರುವಂತಹ ಟಾಪಿಕ್ಗಳು: ಸಾಮಾಜಿಕ ಆರೋಗ್ಯದ ಅರ್ಥ, ಪದ್ಧತಿಗಳು, ಆರೋಗ್ಯ, ಶುದ್ಧ ನೀರು, ಆಹಾರ, ಸಂಪನ್ಮೂಲ, ಸಮುದಾಯ ಆರೋಗ್ಯ, ಆರೋಗ್ಯಕರ ಪರಿಸರದ ಉಪಯೋಗಗಳು. ಇಷ್ಟು ಟಾಪಿಕ್ ಬರುತ್ತೆ, ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಸಾಮಾಜಿಕ ಆರೋಗ್ಯ ಅರ್ಥ ಮತ್ತು ಪದ್ಧತಿಗಳು. ಸಾಮಾಜಿಕ ಆರೋಗ್ಯ ಅಂದ್ರೆ ಸೋಷಿಯಲ್ ಹೆಲ್ತ್ ಅರ್ಥ ಏನಪ್ಪಾ ಅಂತ ನೋಡೋಣ. ಸ್ನೇಹಿತರೆ, ಸಾಮಾಜಿಕ ಆರೋಗ್ಯ ಎಂದರೆ ವ್ಯಕ್ತಿಯು ಕುಟುಂಬ, ಸ್ನೇಹಿತರು, ಶಾಲೆ, ಕೆಲಸದ ಸ್ಥಳ ಮತ್ತು ಸಮಾಜದ ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿ ಪರಸ್ಪರ ಗೌರವ, ಸಹಕಾರ ಮತ್ತು ಜವಾಬ್ದಾರಿಯುತವಾಗಿ ಬದುಕುವ ಸಾಮರ್ಥ್ಯವನ್ನ ನಾವು ಸಾಮಾಜಿಕ ಆರೋಗ್ಯ ಅಂತೀವಿ. ಸರಳವಾಗಿ ಹೇಳೋದಾದ್ರೆ, ಸಮಾಜದೊಂದಿಗೆ ಹೊಂದಾಣಿಕೆಯಿಂದ, ಸಂತೋಷದಿಂದ ಮತ್ತು ಜವಾಬ್ದಾರಿಯುತವಾಗಿ ಬದುಕುವ ಸ್ಥಿತಿಯೇ ಸಾಮಾಜಿಕ ಆರೋಗ್ಯ. ಸಮಾಜದೊಂದಿಗೆ ಹೊಂದಾಣಿಕೆಯಿಂದ ಸಂತೋಷವಾಗಿ ಬದುಕೋದೇ ಸಾಮಾಜಿಕ ಆರೋಗ್ಯ. ಜವಾಬ್ದಾರಿಯುತವಾಗಿ ಕೂಡ ಇರಲಿ. ಸಾಮಾಜಿಕ ಆರೋಗ್ಯದ ಪ್ರಮುಖ ಲಕ್ಷಣಗಳು: 1. ಉತ್ತಮ ಸಂವಹನ, ಕಮ್ಯುನಿಕೇಶನ್ ಸ್ಕಿಲ್, ಪರಸ್ಪರ ಗೌರವ, ಮ್ಯೂಚುವಲ್ ರೆಸ್ಪೆಕ್ಟ್, ಸಹಕಾರ ಮನೋಭಾವ, ಕೋಆಪರೇಷನ್, ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಹಾನುಭೂತಿ, ಎಂಪತಿ, ಸಮಾನತೆ ಮತ್ತು ಸಹಿಷ್ಣುತೆ, ಈಕ್ವಾಲಿಟಿ ಮತ್ತು ಟಾಲರೆನ್ಸ್, ಸಂಘರ್ಷಗಳನ್ನ ಶಾಂತಿಯುತವಾಗಿ ಪರಿಹರಿಸುವುದು. ಅಂದ್ರೆ ಸಾಮಾಜಿಕ ಆರೋಗ್ಯದಲ್ಲಿ ನಮ್ಗೆ ಬೇಕಿರುವಂತಹವುಗಳು ಯಾವ್ಯಾವಪ್ಪ ಅಂದ್ರೆ, 1. ಪರಸ್ಪರ ಉತ್ತಮ ಸಂವಹನ ಇರಬೇಕು, ಪರಸ್ಪರ ಗೌರವ ಕೊಡ್ಕೋಬೇಕು, ಸಹಕಾರ ಮನೋಭಾವ ಇರಬೇಕು, ಜವಾಬ್ದಾರಿ ಇರಬೇಕು ಸಾಮಾಜಿಕವಾಗಿ, ಸಹಾನುಭೂತಿ ಇರಬೇಕು, ಸಮಾನತೆ ಮತ್ತು ಸಹಿಷ್ಣುತೆ ಇರಬೇಕು, ಸಂಘರ್ಷಗಳನ್ನ ಶಾಂತಿಯುತವಾಗಿ ಪರಿಹರಿಸಿಕೊಳ್ಬೇಕು. ಇನ್ನು ಸಾಮಾಜಿಕ ಆರೋಗ್ಯ ಏನಿದೆ, ಕಾಪಾಡುವ ಪದ್ಧತಿಗಳು ಯಾವ ಅಂದ್ರೆ ಆಗ್ಲೇ ಹೇಳಿದ್ರೆ ಉತ್ತಮ ಸಂವಹನ, ಪರಸ್ಪರ ಗೌರವ, ಸಹಕಾರ. ಅಂದ್ರೆ ಇವನ್ ಎಕ್ಸ್ಪ್ಲನೇಷನ್ ನೋಡ್ಕೊಂಡು ಹೋಗೋಣ. ಉತ್ತಮ ಸಂವಹನ ಅಂದ್ರೆ ಸೌಜನ್ಯದಿಂದ ಮಾತನಾಡುವುದು, ಇತರ ಮಾತುಗಳನ್ನ ಆಲಿಸುವಂಥದ್ದು. ಪರಸ್ಪರ ಗೌರವ ಅಂದ್ರೆ ಎಲ್ಲರನ್ನ ಸಮಾನವಾಗಿ ಕಾಣುವುದು, ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡದಿರುವಂಥದ್ದು. ಸಹಕಾರ, ಕುಟುಂಬ, ಶಾಲೆ, ಸಮಾಜದಲ್ಲಿ ಸಹಕಾರದಿಂದ ಕೆಲಸ ಮಾಡುವುದು, ತಂಡದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು. ಸಾಮಾಜಿಕ ಜವಾಬ್ದಾರಿ, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಪರಸ್ಪರ ಸ್ವಚ್ಛವಾಗಿಡುವಂಥದ್ದು, ಕಾನೂನು ಮತ್ತು ನಿಯಮಗಳನ್ನು ಪಾಲಿಸುವಂಥದ್ದು. ಸಹಾನುಭೂತಿ, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅಗತ್ಯವಿದ್ದರೆ ಸಹಾಯ ಮಾಡುವಂಥದ್ದು. ಆರೋಗ್ಯಕರ ಸಂಬಂಧಗಳು, ಉತ್ತಮ ಸ್ನೇಹವನ್ನು ಬೆಳೆಸುವಂಥದ್ದು, ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು, ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಉಳಿಸಿಕೊಳ್ಳುವಂಥದ್ದು. ಸಂಘರ್ಷ ನಿರ್ವಹಣೆ, ಕೋಪದಿಂದ ಪ್ರತಿಕ್ರಿಯಿಸದೆ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳೋದು, ಸಂವಾದದ ಮೂಲಕ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸುವಂಥದ್ದು. ಸಾಮಾಜಿಕ ಚಟುವಟಿಕೆ ಭಾಗವಹಿಸುವುದಂದ್ರೆ ಸ್ವಯಂ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಸಮುದಾಯದ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಭಾಗವಹಿಸುವಂಥದ್ದು. ಒಂದು ವೇಳೆ ನಿಮ್ಮ ಹತ್ರ ಉತ್ತಮ ಸಾಮಾಜಿಕ ಆರೋಗ್ಯ ಇದ್ರೆ ಏನೆಲ್ಲ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ, ಮಾನಸಿಕ ನೆಮ್ಮದಿ, ಸಂತೋಷ, ಇದಕ್ಕಾಗಿ ಅಲ್ವೇ ಎಲ್ಲರೂ ಬದುಕೋದು. ಉತ್ತಮ ಸ್ನೇಹ, ಕುಟುಂಬ ಸಂಬಂಧಗಳು ಬೆಳೆಯುತ್ತವೆ. ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಸಮಾಜದಲ್ಲಿ ಗೌರವ, ವಿಶ್ವಾಸ ದೊರೆಯುತ್ತೆ, ಉತ್ತಮ ನಾಯಕತ್ವದ ಗುಣಗಳು ಬೆಳೆಯುತ್ತೆ. ಸೊ ಇದರಿಂದ ನಮ್ಗೆ ಏನು ಸಾಮಾಜಿಕ ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಾಮಾಜಿಕ ಆರೋಗ್ಯದಲ್ಲಿ ಮತ್ತೊಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಶುದ್ಧ ನೀರು, ಸಾಫ್ಟ್ ಸೇಫ್ ಡ್ರಿಂಕಿಂಗ್ ವಾಟರ್. ಶುದ್ಧ ನೀರು ಆರೋಗ್ಯಕರ ಜೀವನದ ಮೂಲಭೂತ ಅವಶ್ಯಕತೆ. ಶುದ್ಧ ನೀರಿನ ಮೂಲಗಳು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಸಿಂಪಲ್: ಮಳೆ ನೀರು, ನದಿ, ಕೆರೆ, ಬಾವಿ, ಕೊಳವೆ ಬಾವಿ, ಪೈಪ್ ಮೂಲಕ ಸರಬರಾಜು ಮಾಡುವಂಥದ್ದು. ಇನ್ನು ಶುದ್ಧೀಕರಿಸುವಂಥದ್ದು ನೀರನ್ನ ಅಂದ್ರೆ 1. ಕುದಿಸಿ ಕುಡಿಯಬಹುದು,
ಶೋಧಕ ಫಿಲ್ಟರ್ ಅನ್ನ ವಾಟರ್ ಫಿಲ್ಟರ್ ಅನ್ನು ಬಳಕೆ ಮಾಡಬಹುದು, ಕ್ಲೋರಿನೇಷನ್ ಮಾಡಬಹುದು, UV ಅಥವಾ RO ಶುದ್ಧೀಕರಣಗಳನ್ನು ನೋಡಬಹುದು. ಈಗ ನಾವು ಇದನ್ನ 5 ರೂಪೀಸ್ ಹಾಕಿ ಎಲ್ಲಾದ್ರೂ ತರ್ತೀವಲ್ಲ ನೀರು, ಅದು ನಿಮ್ಗೆ ಗೊತ್ತಿರುವಂಥದ್ದು. ಅಶುದ್ಧ ನೀರಿನಿಂದ ಹರಡುವಂತ ರೋಗಗಳು, ಇದನ್ನ ಕೇಳುತ್ತೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆ ನೀರಿನಿಂದ ಕಾಲರ, ಅಶುದ್ಧ ನೀರಿನಿಂದ ಟೈಫಾಯ್ಡ್, ಅತಿಸಾರ, ಕಾಮಾಲೆ, ಹೆಪಟೈಟಿಸ್ ಎ, ಇ, ಅಮೀಬಿಯಾಸಿಸ್ ರೋಗ ಕೂಡ ಬರುವಂಥದ್ದು. ಇನ್ನು ನೀರನ್ನು ಸಂರಕ್ಷಿಸುವ ಕ್ರಮಗಳು: ಮಳೆ ನೀರು ಕೊಯ್ಲು, ನೀರಿನ ವ್ಯರ್ಥ ಬಳಕೆ ತಪ್ಪಿಸುವಂಥದ್ದು, ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವಂಥದ್ದು, ಸೋರಿಕೆಗಳನ್ನು ತಕ್ಷಣ ದುರಸ್ತಿ ಮಾಡುವಂಥದ್ದು. ಇನ್ನು ಆಹಾರ ಇಂಪಾರ್ಟೆಂಟ್, ಇದು ಆಲ್ರೆಡಿ ನೋಡಿದೀವಿ ಹಿಂದಿನ ಚಾಪ್ಟರ್ ಅಲ್ಲಿ. ಆಹಾರವು ದೇಹಕ್ಕೆ ಶಕ್ತಿ, ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದ ಪೋಷಕಾಂಶಗಳು: ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ನೀಡುತ್ತೆ, ಪ್ರೋಟೀನ್ ಬೆಳವಣಿಗೆ ಮತ್ತು ಅಂಗಾಂಶ ದುರಸ್ತಿಗೆ ಕೊಡುತ್ತೆ, ಕೊಬ್ಬು ಶಕ್ತಿ ಸಂಗ್ರಹವಾಗುತ್ತೆ, ವಿಟಮಿನ್ ರೋಗ ನಿರೋಧಕ ಶಕ್ತಿ, ಖನಿಜಗಳು ಮೂಳೆ, ಹಲ್ಲು, ರಕ್ತ ನಿರ್ಮಾಣ, ನೀರು ದೇಹದ ಕಾರ್ಯಗಳಿಗೆ ಅಗತ್ಯ. ಇನ್ನು ಸಮತೋಲನ ಆಹಾರ, ಎಲ್ಲಾ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿರುವಂತಹ ಆಹಾರವೇ ಸಮತೋಲನ ಆಹಾರ. ಉದಾಹರಣೆಗೆ ಅಕ್ಕಿ, ರಾಗಿ, ಜೋಳ, ಬೇಳೆಕಾಳು, ಹಾಲು, ಮೊಟ್ಟೆ, ಹಣ್ಣುಗಳು, ಹಸಿರು ಸೊಪ್ಪು, ತರಕಾರಿಗಳು, ಇವೆಲ್ಲವನ್ನ ನಾವು ಇದು ಮಾಡಬೇಕಾಗುತ್ತೆ. ಇನ್ನು ಸಂಪನ್ಮೂಲ ರಿಸೋರ್ಸ್, ಮಾನವನ ಅಗತ್ಯಗಳನ್ನ ಪೂರೈಸಲು ಬಳಸುವ ವಸ್ತುಗಳು ಮತ್ತು ಸೌಲಭ್ಯಗಳನ್ನ ನಾವು ಸಂಪನ್ಮೂಲ ಎನ್ನುತ್ತೇವೆ. ಸಂಪನ್ಮೂಲದ ವಿಧಗಳು: ನೈಸರ್ಗಿಕ ಸಂಪನ್ಮೂಲ ಎಲ್ರಿಗೂ ಗೊತ್ತಿರುವಂತದ್ದೇ, ಯಾವುದು? ನೀರು, ಗಾಳಿ, ಮಣ್ಣು, ಆರೋಗ್ಯ, ಖನಿಜಗಳು. ನೀರು, ಗಾಳಿ, ಮಣ್ಣು, ಆರೋಗ್ಯ, ಅರಣ್ಯ, ಖನಿಜಗಳು, ಸಾರಿ. ಇನ್ನು ಮಾನವ ಸಂಪನ್ಮೂಲ ಯಾವುದಂದ್ರೆ ಶಿಕ್ಷಣ, ಕೌಶಲ್ಯ, ಆರೋಗ್ಯ. ಇನ್ನು ಮಾನವ ನಿರ್ಮಿತ ಸಂಪನ್ಮೂಲ: ರಸ್ತೆಗಳು, ಅಣೆಕಟ್ಟುಗಳು, ಶಾಲೆಗಳು, ಆಸ್ಪತ್ರೆಗಳು, ಕಾರ್ಖಾನೆಗಳು. ಇನ್ನು ಸಂಪನ್ಮೂಲ ಸಂರಕ್ಷಣೆ ಹೇಗೆ ಮಾಡೋದು ಅಂದ್ರೆ ನೀರು ಉಳಿಸಲೇಬೇಕು, ಮರಗಳನ್ನು ನೆಡಬೇಕು, ಮಾಲಿನ್ಯ ನಿಯಂತ್ರಣ ಮಾಡಬೇಕು, ಮರುಬಳಕೆ ಮಾಡಬೇಕು, ಮರು ಸಂಸ್ಕರಣೆ ಮಾಡಬೇಕು. ಇನ್ನು ಪರಿಸರ ಸಂರಕ್ಷಣೆ ಕೂಡ ನಮ್ಮ ಆದ್ಯ ಕರ್ತವ್ಯ. ಇನ್ನು ಸಮುದಾಯ ಆರೋಗ್ಯ ನೆಕ್ಸ್ಟ್ ಟಾಪಿಕ್. ಸ್ನೇಹಿತರೆ, ಸಮುದಾಯ ಆರೋಗ್ಯ ಎಂದರೆ ಒಂದು ಪ್ರದೇಶದಲ್ಲಿ ವಾಸಿಸುವ ಎಲ್ಲಾ ಜನರ ದೈಹಿಕ, ಮಾನಸಿಕ, ಸಾಮಾಜಿಕ ಪರಿಸರ ಆರೋಗ್ಯವನ್ನ ಕಾಪಾಡುವುದು, ಉತ್ತಮಗೊಳಿಸುವಂತದ್ದು. ಇದನ್ನೇ ನಾವು ಸಮೂಹ ಆರೋಗ್ಯ ಅಂತ ಕರಿತೀವಿ. ಸಮೂಹ ಆರೋಗ್ಯದ ಉದ್ದೇಶಗಳು: ಜನರಲ್ಲಿ ಉತ್ತಮ ಆರೋಗ್ಯವನ್ನ ಉತ್ತೇಜಿಸುವುದು, ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟುವಂಥದ್ದು. ಇನ್ನು ಸ್ನೇಹಿತರೆ, ಈ PDF ಅನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಹೇಳ್ಬೇಕಿತ್ತು. 9945005138ಗೆ ನೀವು 149 ರೂಪೀಸ್ ಅನ್ನ ಪೇ ಮಾಡಿ ಈ PDF ಅನ್ನ ಪಡ್ಕೋಬಹುದು. ನಮ್ಮಲ್ಲಿ ಜಸ್ಟ್ ಏನು ಮೌಲ್ಯ ಶಿಕ್ಷಣ ಅಲ್ಲದೆ 6 to 10 ಸೋಷಿಯಲ್ ಸೈನ್ಸ್ ಇರುವಂತದ್ದು, 7 to 10 ಸೈನ್ಸ್ ಇರುವಂತದ್ದು, ಕನ್ನಡ ಇರುವಂತದ್ದು, ಕಂಪ್ಯೂಟರ್ ಇರುವಂತದ್ದು, EVS ಕೂಡ ಇರುವಂತದ್ದು. ನಿಮ್ಗೆ ಯಾವ್ದು ಬೇಕು, ಸೈಕಾಲಜಿ ಕೂಡ ಇದೆ, ಯಾವ್ದು ಬೇಕೋ ಅದನ್ನ ನೀವು ಪೇ ಮಾಡಿ ತಗೋಬಹುದು ಅಂತ ಹೇಳ್ತಾ. ಓಕೆ, 99450051 ಕನ್ನಡದಲ್ಲಿ 9945005138ಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುರಕ್ಷಿತ ಕುಡಿಯುವ ನೀರು ಹಾಗೂ ಸ್ವಚ್ಛತೆಯನ್ನು ಒದಗಿಸುತ್ತದೆ, ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಸುಧಾರಿಸುವುದು, ಲಸಿಕಾ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಡೆಸುವಂಥದ್ದು, ಆರೋಗ್ಯ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಪೌಷ್ಟಿಕ ಆಹಾರ, ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವಂಥದ್ದು. ಸಮುದಾಯ ಆರೋಗ್ಯದ ಪ್ರಮುಖ ಅಂಶಗಳು: ಶುದ್ಧ ಕುಡಿಯುವ ನೀರು, ಸ್ವಚ್ಛ ಪರಿಸರ, ಒಳಚರಂಡಿ ತ್ಯಾಜ್ಯ ವಿಲೇವಾರಿ, ಆರೋಗ್ಯ ಸೇವೆಗಳ ಲಭ್ಯತೆ, ಲಸಿಕೀಕರಣ, ಪೌಷ್ಟಿಕ ಆಹಾರ, ವೈಯಕ್ತಿಕ ಸ್ವಚ್ಛತೆ, ಆರೋಗ್ಯ ಶಿಕ್ಷಣ. ಇದು ಏನು ಸಮುದಾಯ ಆರೋಗ್ಯದ ಇದು ಪ್ರಮುಖ ಅಂಶಗಳು. ಇನ್ನು ಆರೋಗ್ಯಕರ ಪರಿಸರದ ಉಪಯೋಗಗಳೇನು, ಇದು ಲಾಸ್ಟ್ 6ನೇ ಚಾಪ್ಟರ್ ಲಾಸ್ಟ್ ಟಾಪಿಕ್ ಆಗಿರುವಂಥದ್ದು. ಆರೋಗ್ಯಕರ ಪರಿಸರ ಮಾನವನ ದೈಹಿಕ, ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಉತ್ತಮ ಪರಿಣಾಮ. ಉಪಯೋಗಗಳು ಏನಪ್ಪಾ ಅಂದ್ರೆ ಸಮುದಾಯ ಆರೋಗ್ಯದಿಂದ ರೋಗಗಳ ತಡೆ, ಡೆಂಗ್ಯೂ, ಮಲೇರಿಯಾ, ಅತಿಸಾರ, ಕಾಲರಂತಹ ರೋಗಗಳು ಕಡಿಮೆ ಆಗುತ್ತೆ. ಶುದ್ಧ ಗಾಳಿ ಮತ್ತು ನೀರು, ಉಸಿರಾಟ ಮತ್ತು ನೀರಿನಿಂದ ಹರಡುವ ರೋಗಗಳು ಅಪಾಯ ಕಡಿಮೆ ಆಗುತ್ತೆ. ಉತ್ತಮ ದೈಹಿಕ ಆರೋಗ್ಯ ಹೆಚ್ಚಾಗುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಉತ್ತಮ ಜೀವನ ಮಟ್ಟ ಸಿಗುತ್ತೆ, ಆರ್ಥಿಕ ಲಾಭ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸಾ ವೆಚ್ಚ ಕಡಿಮೆ ಆಗುತ್ತೆ, ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಆಗುತ್ತೆ, ಪರಿಸರ ಸಂರಕ್ಷಣೆ ಉಂಟಾಗುತ್ತದೆ, ಆಯುಷ್ಯ ವೃದ್ಧಿ ಆಗುತ್ತೆ. ಆರೋಗ್ಯಕರ ಜೀವನದಿಂದ
ದೀರ್ಘಾಯುಷ್ಯ ಸಾಧ್ಯವಾಗುತ್ತೆ. ಸಾಮಾಜಿಕ ಅಭಿವೃದ್ಧಿ ಅಂದ್ರೆ ಆರೋಗ್ಯವಂತ ಸಮಾಜವು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ. ಇನ್ನು ಆರೋಗ್ಯಕರ ಪರಿಸರ ಕಾಪಾಡುವ ಕ್ರಮಗಳು ಅಂತ ನೋಡಿದ್ರೆ ಶುದ್ಧ ಕುಡಿಯುವ ನೀರನ್ನು ಬಳಸಬಹುದು. ಆರೋಗ್ಯಕರ ಪರಿಸರ ಕಾಪಾಡುವ ಕ್ರಮಗಳು ಶುದ್ಧ ನೀರನ್ನ ಬಳಸುವಂಥದ್ದು, ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಂಥದ್ದು, ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು, ಶೌಚಾಲಯ ಬಳಸುವಂಥದ್ದು, ಮರಗಳನ್ನು ನೆಟ್ಟು ಸಂರಕ್ಷಿಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ವೈಯಕ್ತಿಕ ಸ್ವಚ್ಛತೆ ಪಾಲಿಸುವಂಥದ್ದು, ಆರೋಗ್ಯಕರ ಶಿಕ್ಷಣ, ಸಾರ್ವಜನಿಕ ಜಾಗೃತಿಯನ್ನ ಹೆಚ್ಚಿಸುವಂಥದ್ದು. ಇನ್ನು ಅಧ್ಯಾಯ 7 ಪ್ರಥಮ ಚಿಕಿತ್ಸೆ ಮತ್ತು ಅರ್ಥ ಅದೆಲ್ಲವನ್ನು ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗಾಗ್ಲೇ ಹೇಳಿದಂತೆ ನಿಮ್ಗೆ ಏನಾದ್ರು ಈ PDF ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ ಕಾಂಟ್ಯಾಕ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.